ನಿಮ್ದು ರೇಷನ್ ಕಾರ್ಡ್ ಕಳೆದಿದೆ, ಅದಕ್ಕೀಗ ರೇಷನ್ ಕಾರ್ಡ್ ಪ್ರಿಂಟ್ ಬೇಕಾಗಿದೆ, ಅಥವಾ ಏನೋ ಅಪ್ಡೇಟ್ ಮಾಡಿಸಿದಾರ, ಹೊಸ ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಬೇಕು. ಇಲ್ಲ, ನಮ್ದು ಸೈಬರ್ ಸೆಂಟರ್ ಇದೆ, ದಿನಾ ಕಸ್ಟಮರ್ಸ್ ರೇಷನ್ ಕಾರ್ಡ್ ಪ್ರಿಂಟ್ ಬೇಕು ಅಂತ ಬರ್ತಾರೆ. ನಾವು ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲಿ ದುಡ್ಡು ಕೊಟ್ಟು ಪ್ರಿಂಟ್ ತೆಗೆದು ಕೊಡ್ತೀವಿ. ಹಣ ಕೊಡೋದ್ರೊಂದಿಗೆ ಕಸ್ಟಮರ್ ಡೇಟಾ ಥರ್ಡ್ ಪಾರ್ಟಿ ವೆಬ್ಸೈಟ್ ಗಳಿಗೆ ಹೋಗುತ್ತೆ ಅನ್ನೋ ಚಿಂತೆಯಲ್ಲಿದ್ರ ಡೋಂಟ್ ವರಿ, ನಾನಿವತ್ತು ಎಲ್ಲದಕ್ಕೂ ಪರಿಹಾರ ಕೊಡ್ತೀನಿ. ನಮಸ್ಕಾರ, ನಾನು ಟೆಕ್ಕಿಬಿ. ಇವತ್ತು ನಾನು ಗೌರ್ಮೆಂಟ್ ವೆಬ್ಸೈಟ್ನಿಂದಲೇ ಫ್ರೀಯಾಗಿ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆಯೋದು ಹೇಗೆ, ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಹೇಗೆ, ಜೊತೆಗೆ ಅದನ್ನು ಹೇಗೆ ಈ ರೀತಿ ಕಲರ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡೋದು ಎಲ್ಲ ಹೇಳ್ತೀನಿ. ಮತ್ತೆ ತಡ, ಲೆಟ್ ಸ್ಟಾರ್ಟ್. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಆಹಾರ ವೆಬ್ಸೈಟ್ನಲ್ಲಿ ಕರ್ನಾಟಕವನ್ನು 3 ಡಿವಿಷನ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಒಂದೊಂದು ಡಿವಿಷನ್ಗೆ ಒಂದೊಂದು ಬೇರೆ ಲಿಂಕ್ ಇದೆ. ನಾನು 3 ಲಿಂಕ್ ಕೊಟ್ಟಿದ್ದೀನಿ. ಹಾಗಾಗಿ ನೀವು ನಿಮ್ಮ ಜಿಲ್ಲೆಗೆ ಅನ್ವಯ ಆಗೋ ಲಿಂಕ್ ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ಡಿವಿಷನ್ ಅಂತ ಗೊತ್ತಾಗದಿದ್ರೆ ನಿಮ್ಮ ಜಿಲ್ಲೆಯ ಹೆಸರಿನ ಮುಂದೆ ಡಿವಿಷನ್ ಅಂತ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಿಮ್ಮ ಡಿವಿಷನ್ ಲಿಂಕ್ ಓಪನ್ ಮಾಡ್ಕೊಂಡ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿವರೆಗೂ ಮಾತ್ರ ಬೇರೆ ಬೇರೆ ವೆಬ್ಸೈಟ್ ಲಿಂಕ್. ಇನ್ನು ಮುಂದೆ ಎಲ್ಲ ಜಿಲ್ಲೆಯವರಿಗೂ ಸೇಮ್ ಪ್ರೊಸೆಸ್ ಇರುತ್ತೆ. ಈ ವೆಬ್ಸೈಟ್ ಓಪನ್ ಆದ ನಂತರ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಎರಡನೇ ಆಪ್ಷನ್ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ವೆರಿಫಿಕೇಷನ್ ಟೈಪ್ ಕೇಳುತ್ತೆ, ಅದನ್ನು ವಿತ್ OTP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿತೌಟ್ OTP ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೌನ್ಲೋಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ವಿತ್ OTP ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಕ್ಲಿಕ್ ಮಾಡಿ. ಆಗ ಈ ರೀತಿ ರೇಷನ್ ಮೆಂಬರ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾರ್ದೋ ಒಬ್ಬರದ್ದು ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರ ನೇಮ್ ಸೆಲೆಕ್ಟ್ ಮಾಡ್ತಿರೋ ಅವ್ರ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ಗೆ OTP ಬರುತ್ತೆ. ಸೊ ಹಾಗಾಗಿ OTP ಹೇಳು ಅಂದರೆ ನಾನು ಹೆಂಡ್ತಿನ ಕೇಳಿ ಹೇಳ್ತೀನಿ ಅನ್ನೋರ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಬಿಟ್ಟು ತಕ್ಷಣ OTP ಹೇಳೋರ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಈಗ ಮತ್ತೊಂದು ಗೋ ಇದೆಯಲ್ಲ, ಇದನ್ನು ಗೋ ಅನ್ಸಿ ಅಂದರೆ ಎಲ್ಲಿಗೂ ಕಳಿಸೋದಲ್ಲ, ಅದನ್ನು ಕ್ಲಿಕ್ ಮಾಡಿ ಅಂತ ಅರ್ಥ. ಕ್ಲಿಕ್ ಮಾಡಿದ್ರೆ ಆಗ ಇಲ್ಲೊಂದು ಭಾಷೆ ಸೆಲೆಕ್ಟ್ ಮಾಡ್ಕೋ ಆಪ್ಷನ್ ಬರುತ್ತೆ. ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಬರೋ ಕ್ಯಾಪ್ಚಾ ಫಿಲ್ ಮಾಡಿ, ಮತ್ತೆ ಈ ಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಎಸ್ ಕೊಟ್ಟು OTP ಕ್ಲಿಕ್ ಮಾಡಿ. ಆಗ OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿ ಇಲ್ಲೊಂದು ಗೋ ಬಂದಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅದು ಇದು ಅಂತ ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಓದ್ತಿದ್ರೆ ಓದ್ಕೊಳ್ಳಿ. ನಾವು ಡೈರೆಕ್ಟ್ ಆಗಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬರ್ತೀವಿ. ನಮಗೆ ಬೇಕಿರೋದು ಈ ಮೂಲೆಯಲ್ಲಿ ಇದೆ ನೋಡಿ, ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನಮ್ಮ ರೇಷನ್ ಕಾರ್ಡ್ ಬಂತು. ಆದರೆ ವಾಟರ್ ಮಾರ್ಕ್ ಇದೆಯಲ್ಲ, ಡೋಂಟ್ ವರಿ. ಈಗ ವಾಟರ್ ಮಾರ್ಕ್ ಸಂಹಾರ ದಂಡಯಾತ್ರೆ ಶುರು ಮಾಡೋಣ. ಮೊದಲಿಗೆ ಜಸ್ಟ್ ಒಮ್ಮೆ ನಿಮ್ಮ ಕೀಬೋರ್ಡಿಂದ F12 ಪ್ರೆಸ್ ಮಾಡಿ. ಈ ರೀತಿ ಡೆವಲಪರ್ ಟೂಲ್ಸ್ ಓಪನ್ ಆಗುತ್ತೆ. ಆಯಿತಾ? ಓಕೆ. ಆಗಲಿಲ್ವಾ? ಬಿಟ್ಟಾಕಿ. ಈ ಮೂಲೆಯಲ್ಲಿ ಇಲ್ಲಿ 3 ಡಾಟ್ಸ್ ಇದಾವಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಬಂದಾಗ ಇಲ್ಲಿ ಮೋರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಡೆವಲಪರ್ ಟೂಲ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೋಡ್ ಥರ ಏನೇನೋ ಬಂತು ಅಂತ ಭಯ ಬೀಳಬೇಡಿ. ಜಸ್ಟ್ ನಾನು ಹೇಳೋ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ. ಈಗ ಕಾಮಾಗಿ ಮೌಸರ್ ಕರ್ಸರ್ ಈ ಬಾಣದ ಗುರ್ತಿನ ಮೇಲೆ ತಂದು ಒಂದು ಸಲ ಕ್ಲಿಕ್ ಮಾಡಿ. ಆಗ ಈ ವೆಬ್ ಪೇಜ್ ಸೆಲೆಕ್ಟ್ ಆಗುತ್ತೆ. ಸೊ ಜಸ್ಟ್ ಮೌಸ್ ಕರ್ಸರ್ನ ಈ ವಾಟರ್ ಮಾರ್ಕ್ ಮೇಲೆ ತಂದು ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಇದೇ ವಾಟರ್ ಮಾರ್ಕ್. ಈಗ ಮೌಸ್ ಕರ್ಸರ್ ತಂದು ಈ ನೇಮ್ ಮೇಲಿಟ್ಟು ಕೀಬೋರ್ಡ್ನಲ್ಲಿ ಡಿಲೀಟ್ ಅಥವಾ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿ. ಆಗ ಈ ರೀತಿ ವಾಟರ್ ಮಾರ್ಕ್ ಡಿಲೀಟ್ ಆಗಿ ನಮ್ಮ ದಂಡಯಾತ್ರೆ ಮುಗಿಯುತ್ತೆ. ಈಗ ಇಲ್ಲಿ ಕ್ಲಿಕ್ ಮಾಡಿ ಡೆವಲಪರ್ ಟೂಲ್ಸ್ ಕ್ಲೋಸ್ ಮಾಡಿ. ಆನಂತರ Ctrl+P ಕೊಟ್ಟರೆ ಈ ರೀತಿ ಪ್ರಿಂಟ್ ಡೈಲಾಗ್ ಓಪನ್ ಆಗುತ್ತೆ. ಇದನ್ನೇ ಪ್ರಿಂಟ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಈ ರೇಷನ್ ಕಾರ್ಡ್ ಕೂಡ ಕಂಪ್ಲೀಟ್ಲಿ ವ್ಯಾಲಿಡ್ ಇರುತ್ತೆ. ಆದರೂ ಕಲರ್ ಆಗಿದ್ದರೆ ಒಳ್ಳೆಯದು ಅಂದ್ಕೊಂಡ್ರೆ, ಹಾಗಿದ್ರೆ ಮುಂದೆ ನೋಡಿ. ಈ Ctrl+P ಮಾಡಿದ ನಂತರ ಈ ಪ್ರಿಂಟ್ ಡೈಲಾಗ್ ಬಂತಲ್ಲ, ಇಲ್ಲಿ ಸೇವ್ PDF ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಡೆ PDF ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ಈ ರೇಷನ್ ಕಾರ್ಡ್ ಕಲರ್ ಮಾಡೋದಕ್ಕೆ ನಿಮಗೆ 2 ಟೂಲ್ಸ್ ಬೇಕಾಗುತ್ತೆ. ಟೂಲ್ಸ್ ಏನಂದರೆ, ಒಂದು ಬಕೆಟ್ ಪೇಂಟು, ಒಂದು ಬ್ರಷು. ಟೂಲ್ಸ್ ಏನಂದರೆ, ಒಂದು ಫೋಟೋಶಾಪ್ ಸಾಫ್ಟ್ವೇರ್, ಇನ್ನೊಂದು ರೇಷನ್ ಕಾರ್ಡ್ ಟೆಂಪ್ಲೇಟ್ಸ್. ಈ ಫೋಟೋಶಾಪ್ ಲಿಂಕ್ ಹಾಗೂ ರೇಷನ್ ಕಾರ್ಡ್ ಟೆಂಪ್ಲೇಟ್ಸ್ PSD ಫೈಲ್ ಎರಡೂ ನಮ್ಮ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಚಾನಲ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದ್ದಾವೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಫೋಟೋಶಾಪ್ ಇನ್ಸ್ಟಾಲ್ ಮಾಡಿ. ಅದಾದ ನಂತರ PSD ಫೈಲ್ ಕಂಪ್ಯೂಟರ್ಗೆ ಸೇವ್ ಮಾಡಿಕೊಂಡು ಅದನ್ನು ಈ ಫೋಟೋಶಾಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಅದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ APL, BPL ಹಾಗೂ ಅಂತ್ಯೋದಯ 3 ಕಾರ್ಡಿನ ಟೆಂಪ್ಲೇಟ್ಸ್ ಇದೆ. ಹೀಗೆ ಓಪನ್ ಆದ ತಕ್ಷಣ ನೀವು ಆಗಲೇ ಸೇವ್ ಮಾಡಿದ್ದ ರೇಷನ್ ಕಾರ್ಡ್ PDF ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಬಂದು ಹೀಗೆ ರೇಷನ್ ಕಾರ್ಡ್ ಟೆಂಪ್ಲೇಟ್ ಮೇಲೆ ಬಿಟ್ಟು ಈ ರೀತಿ ಪೇಜ್ಗೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಈ ರೀತಿ ರೈಟ್ ಕ್ಲಿಕ್ ಮಾಡ್ಕೊಂಡ್ರೆ ಆ ನಂತರ ನಿಮ್ಮ ರೇಷನ್ ಕಾರ್ಡ್
ಯಾವುದಿದೆ ಅದರ ಪ್ರಕಾರ ಟೆಂಪ್ಲೇಟ್ ಸೆಟ್ ಮಾಡ್ಕೋಬೇಕು. ಅದಕ್ಕೆ ಮೊದಲು ನಿಮ್ಮ ರೇಷನ್ ಕಾರ್ಡ್ ಯಾವುದಿದೆ ಅಂತ ತಿಳ್ಕೊಳ್ಳೋಕ್ಕೆ ರೇಷನ್ ಕಾರ್ಡಿನ ಈ ಮೂಲೆಗೆ ಅಲ್ಟ್ ಹಿಡ್ಕೊಂಡು ಮೌಸ್ ವೀಲ್ ಸ್ಕ್ರೋಲ್ ಮಾಡ್ತಾ ಜೂಮ್ ಮಾಡಿ. ಇಲ್ಲಿ ಆದ್ಯತಾ ಕುಟುಂಬ ಅಂತಿದ್ರೆ BPL ಕಾರ್ಡು, ಆದ್ಯತೆಯೇತರ ಕುಟುಂಬ ಅಂತಿದ್ರೆ APL ಕಾರ್ಡು, ಅಂತ್ಯೋದಯ ಅಂತಿದ್ರೆ ಅಂತ್ಯೋದಯ ಕಾರ್ಡು. ಸೊ ನಮ್ಮದು ಆದ್ಯತಾ ಕುಟುಂಬ ಅಂತಿದೆ, ಹಾಗಾಗಿ ಕಂಟ್ರೋಲ್ ಜೊತೆ 0 ಕ್ಲಿಕ್ ಮಾಡಿ ಜೂಮ್ ಔಟ್ ಮಾಡಿದೆ. ನಾನು BPL ಕಾರ್ಡಿನ ಟೆಂಪ್ಲೇಟ್ ಗ್ರೀನ್ ಕಲರ್ದು ಸೆಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಅದನ್ನು ಈ ಬಟನ್ ಕ್ಲಿಕ್ ಮಾಡಿ ಆನ್ ಮಾಡ್ತೀನಿ. ಆಗ ಈ ರೀತಿ BPL ಟೆಂಪ್ಲೇಟ್ ಬರುತ್ತೆ. ಸ್ವಲ್ಪ ಜೂಮ್ ಮಾಡಿ ಎಲ್ಲ ಲೈನು ಕರೆಕ್ಟಾಗಿ ಸೆಟ್ ಆಗಿದಾವ ನೋಡ್ಕೊಳ್ಳಿ. ಆ ಕಡೆ ಈ ಕಡೆ ಆಗಿದ್ದರೆ ಮೌಸ್ ಕರ್ಸರ್ನಿಂದ ಎಳೆದಾಡಿ ಈ ರೀತಿ ಸೆಟ್ ಮಾಡಿ. ಈಗ ಈ ಸೆಲೆಕ್ಷನ್ ಟೂಲ್ ತೊಗೊಂಡು ಇಲ್ಲೊಂದು ನಂಬರ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ Ctrl J ಪ್ರೆಸ್ ಮಾಡಿ ಲೇಯರ್ ಕಾಪಿ ಮಾಡಿ. ಅದಾದ ನಂತರ ಈಗ ಈ ಕಡೆ ಲೇಯರ್ ಟ್ಯಾಬಿಗೆ ಬನ್ನಿ. ಈ ರೇಷನ್ ಕಾರ್ಡಿನ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಈ ರೀತಿ ರಾಸ್ಟರೈಸ್ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ರ ಈಗ ಸ್ವಲ್ಪ ಜೂಮ್ ಮಾಡಿಕೊಂಡು ಈ ಸೆಲೆಕ್ಷನ್ ಟೂಲಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ತನಕ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ ನಂತರ ಕೀಬೋರ್ಡಿಂದ ಡಿಲೀಟ್ ಕೊಡಿ. ಆಗ ಈ ಥರ ಕ್ಲೀನ್ ಆಗುತ್ತೆ. ಅದೇ ಥರ ಇಲ್ಲಿರೋ ಟೆಕ್ಸ್ಟ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ಇಷ್ಟು ಮಾಡಿದರೆ ಎಲ್ಲ ಮುಗೀತು. ನಿಮ್ಮದು BPL ಇಲ್ಲ ಬೇರೆ ಕಾರ್ಡ್ ಇದೆ ಅನ್ನೋದಾದರೆ ಈ ರೀತಿ ನಿಮಗೆ ಬೇರೆ ಟೆಂಪ್ಲೇಟ್ ಕೂಡ ಆನ್ ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ ನಂತರ Ctrl P ಕೊಟ್ಟು ಪ್ರಿಂಟ್ ಮಾಡಿ. ದ್ಯಾಟ್ಸ್ ಇಟ್ ಗೈಸ್. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.